ತಮ್ಮ ಕಷ್ಟ ಕಾಲದಲ್ಲಿ ತಮ್ಮ ಚಿನ್ನಾಭರಣಗಳನ್ನು ಕೆಲ ಗೋಲ್ಡ್ ಕಂಪನಿಗಳಲ್ಲಿ ಇಡುವಂಥವರು ಅಂದರೆ ಅಡ ಇಡುವಂಥವರು ಎಚ್ಚರ ಇರಬೇಕಾಗಿದೆ. ಯಾಕಂತಂದರೆ ಈ ನಕಲಿ ಗೋಲ್ಡ್ ಕಂಪನಿಗಳೆಲ್ಲ ಕಾರ್ಯಾಚರಿಸೋದಕ್ಕೆ ಶುರುವಾಗಿದೆ. ಮಂಡ್ಯದಲ್ಲಿ ತಲೆ ಎತ್ತಿದೆ ನಕಲಿ ಗೋಲ್ಡ್ ಕಂಪನಿ. ನಕಲಿ ಕಂಪನಿಗಳು ಜನರಿಗೆ ದೋಖಾ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ ನಮ್ಮಲ್ಲಿ ಚಿನ್ನಾಭರಣವನ್ನು ಅಡ ಇಟ್ಟರೆ 6 ತಿಂಗಳು ಬಡ್ಡಿ ರಹಿತ ಸಾಲ ಕೊಡ್ತೀವಿ ಅಂತ ಆಮಿಷ ಬಡ್ಡಿ. ಆನಂತರ ನಾವು ಇಟ್ಟಿರುವಂಥ ಚಿನ್ನವನ್ನು ಬಿಡಿಸೋದಕ್ಕೆ ಅಂತ ಹೋದರೆ ಅಲ್ಲಿ ಚಿನ್ನಾಭರಣವೇ ಇರೋದಿಲ್ಲ. ಅನಘಾ ಗೋಲ್ಡ್ ಕಂಪನಿ ಇದರ ವಿರುದ್ಧ ಈಗ ದೂರು ದಾಖಲಾಗಿದೆ. ಮಳವಳ್ಳಿ ಮೂಲದ ಸಿದ್ಧಲಿಂಗಸ್ವಾಮಿ ಎಂಬವರು ದೂರು ಕೊಟ್ಟಿದ್ದಾರೆ. 6 ತಿಂಗಳು ನಾವು ಇಂಟ್ರೆಸ್ಟ್ ಫ್ರೀ ಕೊಡ್ತೀವಿ ಲೋನನ್ನು ಅಂತ ಹೇಳುತ್ತೆ ಈ ಕಂಪನಿ. ಅದನ್ನು ನಂಬಿ ಯಾರಾದರೂ ಚಿನ್ನ ಅಡ ಇಟ್ಟರೆ ನೆಕ್ಸ್ಟು ಚಿನ್ನ ಬಿಡಿಸ್ಕೊಳ್ಳೋದಕ್ಕೆ ಅಂತ ಹೋದರೆ ಚಿನ್ನನೇ ಇರೋದಿಲ್ಲ ಅನ್ನೋ ಆರೋಪ. ಬೆಳಿಗ್ಗೆ ಹೋಗಿ ಸಾಯಂಕಾಲದವರೆಗೂ ಕೂತಿದ್ದೀನಿ, ಏನೂ ಇಲ್ಲ, ರೆಸ್ಪಾನ್ಸೇ ಮಾಡಲ್ಲ. ಅವ್ರ ಪಾಪ ಅವ್ರು ನನ್ನಂತ ಅಮಾಯಕರು ಸುಮಾರು ಜನ ಅವರೇ. ನನ್ನೊಬ್ಬನಿಗೆ ಎಲ್ಲ ನ್ಯಾಯ ಎಲ್ರಿಗೂ ಸಿಗಬೇಕು ಅಂತ ನನ್ನ ಆಸೆ ಸರ್. ಖಂಡಿತ ಮೋಸ ಆಗಿದ್ದಾರೆ ಸರ್. ಯಾರೂ ಬತ್ತಾಯಿಲ್ಲ, ಭಯದಿಂದ ಯಾರೂ ಬತ್ತಾಯಿಲ್ಲ. ಏನಾಗುತ್ತೋ ಹೋದ್ರೆ ಏನಾಗುತ್ತೋ ಭಯದಿಂದ ಯಾರೂ ಬತ್ತಾಯಿಲ್ಲ. ಈಗ ನಾನು ಧೈರ್ಯವಾಗಿ ಬಂದಿದ್ದೀನಿ, ಏನಾದರೂ ಆಗಲಿ ಇಳಿದಿದ್ದೀನಿ, ಏನಾದ್ರು ಒಂದು ಮಾಡು ಇಲ್ಲ ಮಡಿ ಅನ್ನೋ ಇದ್ರ ರೂಲ್ಸಿಗೆ ಬಂದು ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಎಂಥ ಪರಿಸ್ಥಿತಿ ಎದುರಿಸಿದ್ರಿ ನೀವು? ತುಂಬ ನೋವು ಅನುಭವಿಸ್ತಾ ಇದ್ದೀನಿ, ತುಂಬ ಕಷ್ಟ ಅನುಭವಿಸ್ತಾ. ಅಲ್ಲಿ ಹೋದ್ರೆ ಆಫೀಸಲ್ಲಿ ಎಲ್ಲ ಹೆಣ್ಮಕ್ಳು ಇರ್ತಾರೆ, ಭಯ ನಮಗೆ ಅವ್ರು ನೋಡಿದ್ರೆ. ನಮ್ದು ಏನಾರು ಲಾಕ್ ಮಾಡಿಬಿಟ್ಟು ಏನಾರು ಹೆಚ್ಚು ಕಮ್ಮಿ ಮಾಡಿಬಿಡ್ತಾರಪ್ಪ. ನಾವು ಇಲ್ಲಿಗೂ 17 ವರ್ಷ ಆಯಿತು, ಮಳವಳ್ಳಿಗೆ ಬಂದು ಎಲ್ಲೂ ಹೆಸರು ಕಟ್ಸ್ಕೊಂಡಿಲ್ಲ. ಇಲ್ಲೇನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮನೆಯಲ್ಲೂ ಏನೋ ಸಮಸ್ಯೆ ಎದುರಿಸಿದ್ರಿ ಅಂತ? ಮನೆಯಲ್ಲೂ ನಾವು ಗಂಡ ಹೆಂಡತಿ ಜಗಳ ಆಡ್ಕೊಂಡು ನಾವು ಮೊನ್ನೆ ನೈಟು ನನ್ನ ಹೆಂಡತಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ಲು. ನೀವು ಮಾಡೋದೆಲ್ಲ ಹಿಂಗೆ, ಯಾರು ನಂಬೋದ್ರು ನಿಮಗೆ ಎಲ್ಲ ಬರೀ ಮೋಸನೆ ಮಾಡ್ತಾವ್ರೆ, ನೀವು ಬದುಕೋದಾದ್ರು ಹೆಂಗೆ? ಈಗ ನಿನ್ನಿಂದ ನಾವು ಬದುಕಾಯ್ತಲ್ಲ. ಇವತ್ತು ಇಷ್ಟು ಗ್ರಾಮ್ ಚಿನ್ನಕ್ಕೆ ಬರೀ ಈ 58 ಗ್ರಾಮ್ ಚಿನ್ನವು ಬರೀ 2 ಲಕ್ಷಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು? ಯಾರು ಮಾಡಿಸ್ತಾರೆ? ಮಾಡಿಸ್ಕೊಡೋಕೆ ನಮ್ಮ ಕೈಲಾಗುತ್ತಾ? ಇರೋದನ್ನು ಕಳ್ಕೊಂಡ ಸಂಪಾದನೆ ಮಾಡೋಕ್ಕೂ ಆಯ್ತಲ್ಲ, ಇರೋದನ್ನು ಉಳಿಸ್ಕೊಳಕ್ಕಾಯ್ತಲ್ಲ ಅಂದ್ರೆ ನಾವು ಬದುಕೋದು ಹೆಂಗೆ ಅಂತ ಒಬ್ರಿಗೊಬ್ರು ಜಗಳ ಆಡ್ಕೊಂಡು ನಾನು ಸತ್ತೋಯ್ತು ನೀನು ಸತ್ತೋಗ್ಬಿಟ್ಟು ಆಗ ನ್ಯಾಣ ಹಾಕೊಂಡಿದ್ವಿ. ಹೆಂಗೆ ಮಾಡ್ಕೊಳಕ್ಕೆ ಹೋಗಿದ್ವಿ. ಆಟದ ಪಕ್ಕದ ಮನೆಯವ್ರು ಬಂದು ಬೈದು ಈ ಥರ ಮಾಡ್ಕೊತಾ ಇದ್ರಲ್ಲ, ಏನಾಗುತ್ತೆ ಇದು, ಏನಾರು ಒಂದು ಪೋಸ್ಟ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಅವ್ರು ಧೈರ್ಯ ಹೇಳಿದ್ರು. ಇವತ್ತು ಮಾಧ್ಯಮದವ್ರ ಮುಂದೆ ಮಾತಾಡ್ತಾ ಇದ್ದೀನಿ. ಆ ಶಕ್ತಿ ಪೊಲೀಸ್ನವ್ರು ದೂರು ಕೊಟ್ಟು ಅವರು ಅಲ್ಲೂ ಏನೋ ತುಂಬ ಜಗಳ ಆಯಿತು. ಆಮೇಲೆ ಅವರು ಪಾಪ ನಮಗೆ ತುಂಬ ಅವರು ಸಹಕಾರ ಕೊಟ್ಟರು. ನಾವು ಬುಧವಾರ ಕರೆಸ್ತೀವಿ ಅಂತೇಳಿ ಪೊಲೀಸ್ನವರು ತುಂಬ ಅವರು ಸಹಕಾರ ಕೊಟ್ಟು ನಮಗೆ ಬುಧವಾರ ಗಂಟ ಟೈಮ್ ತಗೊಂಡು ಬುಧವಾರ ಆದಮೇಲೆ ನಾವು ಏನು ಮಾಡಬೇಕು ಅಂತ ಹೇಳ್ತೀವಿ, ಅಲ್ಲಿವರೆಗೂ ನೀವಿರಿ ಅಂತಂದ್ಬಿಟ್ಟು ಒಂದು ಈಗ ನಮಗೆ ನಾವು ದುಡ್ಡು ಕಟ್ಟಕ್ಕೆ ರೆಡಿ ಇದ್ದೀವಿ. ಇವತ್ತಿನವರೆಗೂ ಏನಾಗಿದೆ ದುಡ್ಡು ಕಟ್ಟಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ಚಿನ್ನ ಕೊಟ್ಟರು ಓಕೆ, ಅವ್ರದ್ದು ಹತ್ರ ಚಿನ್ನ ಇಲ್ಲ ಅಂದರೆ ಇವತ್ತೊಂದು ರೇಟಿಗೆ ಏನಾದೆ ಆ ದುಡ್ಡು ಕೊಟ್ಟರು ರೆಡಿ ಇಸ್ಕೊಳ್ಳೋಕ್ಕೆ. ಹಂಗಾರು ಬರಲಿ ಹಿಂಗಾದ್ರು ಬರಲಿ, ಎರಡಕ್ಕೂ ರೆಡಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ. ನಂದೀಶ್, ಈ ಕಂಪನಿ ಯಾವ ರೀತಿ ಮೋಸ ಮಾಡ್ತಾ ಇತ್ತು ಮತ್ತು ಎಷ್ಟು ಜನರಿಗೆ ಈ ರೀತಿ ಮೋಸ ಆಗಿದೆ? ಖಂಡಿತ ರಕ್ಷತ್, ಕಷ್ಟ ಕಾಲಕ್ಕೆ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಒಂದಷ್ಟು ಜನರು ಒಡವೆಯನ್ನು ಮಾಡಿಸ್ಕೊಂಡಿರ್ತಾರೆ. ಒಡವೆಯನ್ನು ಅಡಮಾನ ಇಟ್ಟು ಸಾಲವನ್ನು ಪಡೆಯುವಂತಹ ಕೆಲಸವನ್ನು ಮಧ್ಯಮ ವರ್ಗದ ಜನರು, ಬಡ ಜನರು ಮಾಡ್ತಾರೆ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡಂತಹ ಕೆಲವೊಂದಷ್ಟು ಖಾಸಗಿ ಗೋಲ್ಡ್ ಕಂಪನಿಗಳು ಅವರಿಗೆ ವಂಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮಂಡ್ಯದಲ್ಲೂ ಕೂಡ ಅಂಥದ್ದೇ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಮಳವಳ್ಳಿ ಪಟ್ಟಣದ ಸಿದ್ಧಲಿಂಗಸ್ವಾಮಿ ಎಂಬುವರು ಕಳೆದ 2 ವರ್ಷಗಳ ಹಿಂದೆ ಅಂದರೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಚಿನ್ನವನ್ನು ಅಡಮಾನ ಇಟ್ಟಿರ್ತಾರೆ. ಅದಾದ ಬಳಿಕ ವಿಚಾರ ತಿಳಿದಂತ ಖಾಸಗಿ ಗೋಲ್ಡ್ ಕಂಪನಿ ಅವರಿಗೆ ಒಂದು ಕರೆಯನ್ನು ಮಾಡುತ್ತೆ. ಕರೆಯನ್ನು ಮಾಡಿ ನಿಮಗೆ ಅಲ್ಲಿಗಿಂತ ಬ್ಯಾಂಕ್ನಲ್ಲಿಗಿಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತೇವೆ, ನಿಮ್ಮ ಚಿನ್ನ ಅಡಮಾನ ಇಟ್ಟರೆ ಎಂಬ ಮಾತುಗಳನ್ನ ಹೇಳ್ತಾರೆ. ಆ ಒಂದು ಮಾತನ್ನ ನಂಬಿದಂತಹ ಸಿದ್ಧಲಿಂಗಸ್ವಾಮಿ ಅವರು ಬರೋಬ್ಬರಿ 58 ಗ್ರಾಮ್ ಅಂದ್ರೆ 1,62,000 ಸಾಲವನ್ನ ಅವರು ಪಡ್ಕೊಳ್ತಾರೆ. ಆದ್ರೆ ಮೊದಲಿಗೆ ಅವ್ರು ಹೇಳುವಂಥದ್ದು 6 ತಿಂಗಳ ಕಾಲ ಯಾವುದೇ ರೀತಿ ಬಡ್ಡಿ ನಿಮ್ಮ ಸಾಲಕ್ಕೆ ಇರಲ್ಲ, ಬಡ್ಡಿ ಇರಲ್ಲ ಎಂಬ ನಿಟ್ಟಿನಲ್ಲಿ ನಂಬಿಸ್ತಾರೆ. ಅದಾದ ಬಳಿಕ 6 ತಿಂಗಳ ಬಳಿಕ ಬಡ್ಡಿ ಇಲ್ಲ ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಖುಷಿಯಿಂದ ಜನರು ಅನಘಾ ಗೋಲ್ಡ್ ಕಂಪನಿಗೆ ಆ ಒಂದು ಒಡವೆನೇ ಇಟ್ಟಿದ್ರು. ಆದ್ರೆ ಅವರು ಇದೀಗ ವಾಪಸ್ ಕೊಡೋದಕ್ಕೆ ಅಂದ್ರೆ ಹಣವನ್ನ ಕೊಡ್ತೇವೆ, ವಾಪಸ್ ನಮ್ಮ ಗೋಲ್ಡ್ ಅನ್ನ ಕೊಡಿ, ಚಿನ್ನವನ್ನ ಕೊಡಿ ಅಂತ ಹೇಳಿದ್ರೆ ಅವರು ಕೊಡಲ್ಲ. ಅಂದ್ರೆ ಸಬೂಬನ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಆ ಒಂದು ಒಡವೆಗಳನ್ನ ಈಗಾಗಲೇ ಏನು ಕರಗಿಸಿ ಮಾರಾಟ ಮಾಡಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿರುವಂತ ಒಂದು ಗಂಭೀರ ಆರೋಪ ಕೇಳಿ ಬರುತ್ತಾ ಇರುವಂತದ್ದು. ಬರೋಬ್ಬರಿ 1 ವರ್ಷದಿಂದಲೂ ಕೂಡ ತನ್ನ ಅಡಮಾನ ಇಟ್ಟಂತಹ ಒಡವೆಯನ್ನ ಸಿದ್ಧಲಿಂಗಸ್ವಾಮಿ ಅವರು ಬಿಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಆ ಒಂದು ಕಚೇರಿಯೇ ಬಂದಾಗಿರುವಂತದ್ದು. ಮೈಸೂರಿಗೆ ಹೋಗಬೇಕು, ಅಲ್ಲೂ ಕೂಡ ಒಂದು ರೀತಿ ಯಾವುದೇ ರೀತಿ ಪ್ರತಿಕ್ರಿಯೆ ಬರಲ್ಲ. ಅಂದ್ರೆ ನಿಮ್ಮ ಚಿನ್ನಾಭರಣ ಈಗಾಗಲೇ ಇನ್ನೂ ಕೂಡ ಸಿಕ್ಕಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಇನ್ನೂ ಆ ಸಿಬ್ಬಂದಿ ರಜಾ ಹಾಕಿದ್ರೆ ನಿಟ್ಟಿನಲ್ಲಿ ಸಬೂಬನೆ ಹೇಳ್ತಾ ಇರುವಂಥದ್ದು. ಕೇವಲ ಇವರೊಬ್ಬರಿಗೆ ಅಲ್ಲ, 100 ಜನರಿಗೆ ಇದೇ ರೀತಿ ವಂಚನೆ ಮಾಡಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬರ್ತಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.